ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಮಲಕೋಟೆ ಕಟ್ಟಿದ ನಾಯಕನಿಗೆ ಕೋಟೆ ನಾಡಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಭಿಮಾನೋತ್ಸವದ ಹೆಸರಿನಲ್ಲಿ ಮಧ್ಯ ಕರುನಾಡಲ್ಲಿ ಸಮಾವೇಶ ಜರುಗಲಿದೆ. ರಾಜಕೀಯದಲ್ಲಿ 5 ದಶಕ ಪೂರೈಸಿದ ಬಿಎಸ್ ಯಡಿಯೂರಪ್ಪಗೆ ಫ್ಯಾನ್ಸ್ ಗೌರವ ಸಲ್ಲಿಸಲಿದ್ದಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಮಿತ್ ಶಾ ಸೇರಿದಂತೆ ರಾಜ್ಯದ ಬಿಜೆಪಿಯ ಘಟಾನುಘಟಿಗಳು ಇವತ್ತು ಉಪಸ್ಥಿತಿ ಇರಲಿದ್ದಾರೆ. ಇವತ್ತು ಸಂಜೆಯವರೆಗೂ ಕೂಡ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ಸಂಜೆಯವರೆಗೂ ಈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಒಬ್ಬವನ ನಾಡು ಇವತ್ತು ಅಕ್ಷರಶಃ ಕೇಸರಿಮಯವಾಗುತ್ತೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಸರ್ಕಾರದ ಫಲಾನುಭವಿಗಳೇನಿದ್ರು ಅವರ ಆಗಮನ ಆಗತ್ತೆ. ಸೈಕಲ್ ಹತ್ತಿ ಪಕ್ಷವನ್ನ ಕಟ್ತಾರೆ. 2 ಸ್ಥಾನದಿಂದ ಬಿಜೆಪಿ ಅಧಿಕಾರಕ್ಕೆ ತರ್ತಾರೆ. ವೇದಿಕೆಯಲ್ಲಿ ರಾಜಕೀಯ ಪಯಣದ ಎಲ್ಲ ಮಜಲುಗಳ ಅನಾವರಣ ಆಗತ್ತೆ. ಈ ಸಮಾವೇಶ ವಿಜೇಂದ್ರ ಹಾಗೂ ಪಕ್ಷಕ್ಕೆ ದೊಡ್ಡ ಮೈಲಿಗಲ್ಲಾಗೋದಂತೂ ಖಚಿತ. ಅಭಿಮಾನೋತ್ಸವ ಆದರೂ ಕೂಡ ರಾಜಕೀಯವಾಗಿ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕಾರ್ಯಕ್ರಮ ಅನ್ನೋದು ಕೂಡ ಬೆಂಬಿತವಾಗಿದೆ. 2028ಕ್ಕೆ ನಾವು ರೆಡಿ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಪುಳಕವಾಗುವಂತೆ ನಿನ್ನೆ ಪುರಪ್ರವೇಶ ಹಾಗೆ ಅದ್ದೂರಿ ಮೆರವಣಿಗೆಯೂ ಕೂಡ ಸಾಗಿದೆ. ಇವತ್ತು ಈ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಒಟ್ಟಾರೆಯಾಗಿ ಕರ್ನಾಟಕದ ಜನಪ್ರಿಯ ಜನನಾಯಕ, ರೈತಪರ ಹೋರಾಟಗಾರ, ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಮೊದಲ ಸಲ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತಂದ ನಾಯಕ ಬಿಎಸ್ ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದು ಭರ್ತಿ ಅರ್ಧ ಶತಮಾನ ತುಂಬಿದೆ. ಹಾಗಾಗಿ ಆ ಒಂದು ಸಂತಸದ ಗಳಿಗೆಯನ್ನ ಸಾಕಾರಗೊಳಿಸುವುದಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ದಾವಣಗೆರೆ ರಸ್ತೆಯ ಶ್ರೀ ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗದಲ್ಲಿ 60 ಎಕರೆಗೂ ಹೆಚ್ಚು ಭಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನ ಶಾಸಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ವಹಿಸಿಕೊಂಡಿದ್ದಾರೆ. ತಂದೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಸಂಸದ ಬಿ.ವೈ. ರಾಘವೇಂದ್ರ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರೋದಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸಮಾವೇಶದ ಪ್ರಧಾನ ವೇದಿಕೆಯ ಮುಂದೆ ಈಗಾಗಲೇ 1 ಲಕ್ಷ ಕುರ್ಚಿಯ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಮಾವೇಶದಲ್ಲಿ ಮಠಾಧೀಶರು ಕೂಡ ಪಾಲ್ಗೊಳ್ತಾರೆ. 200 ಶ್ರೀಗಳು ಭಾಗ್ಯ ಆಗ್ತಾರೆ. ಹಾಗೆ 10 ಲಕ್ಷ ಜನ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮಕ್ಕೆ ಬರುವವರ ಸಂಖ್ಯೆಯೂ ಕೂಡ ಇದೆ. ಇನ್ನು ಅಭಿಮಾನೋತ್ಸವ ಕಾರ್ಯಕ್ರಮದ ವೇದಿಕೆಯೂ ಕೂಡ 112 ಅಡಿಯಲ್ಲಿ ಸಿದ್ಧಗೊಂಡಿದೆ. ಇನ್ನು ದಶಕಗಳ ಹಿಂದೆ ಪಕ್ಷವನ್ನ ಕಟ್ಟುವಾಗ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸಕ್ಕೆ ಬಳಕೆಯನ್ನ ಮಾಡ್ತಾ ಇದ್ದಂತ ಅಂಬಾಸಿಡರ್ ಕಾರ್ ಏನಿತ್ತು, ಆ ಕಾರನ್ನು ಕಾರ್ಯಕ್ರಮ ನಡೆಸುವಂತ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಹಾಗೆ ಚಿತ್ರದುರ್ಗದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪುರಪ್ರವೇಶ ವೇಳೆ ಮಾದಿಗ ಮುಖಂಡರು 40 ಅಡಿ ಎತ್ತರದ 24 ತಮಟೆಗಳಿಂದ ಹಾರವನ್ನ ಹಾಕಿದ್ದಾರೆ. ಮಹಿಳೆಯರು ವನಕ್ಕೆ ಹಿಡಿದು ಇವರಿಗೆ ಸ್ವಾಗತವನ್ನ ಕೋರಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ಕಾರ್ಯಕ್ರಮ ಜರುಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಒಂದು ಕಡೆ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಯಾವ ರೀತಿಯಾಗಿ ಸಾಗ್ತಾ ಇದೆ, ಹಾಗೆ ಅಭಿಮಾನೋತ್ಸವ ಅನ್ನುವಂಥ ಹೆಸರಿನಲ್ಲಿ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೂ ಕೂಡ ಈ ಕಾರ್ಯಕ್ರಮ ವೇದಿಕೆ ಆಗ್ತಿದ್ಯಾ, ಹೇಗೆ? ಖಂಡಿತ. ಯಾಕಂದ್ರೆ ಅಭಿಮಾನೋತ್ಸವ ಅನ್ನೋಂಥ ವಿಚಾರದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಪುರಪ್ರವೇಶ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಆರಂಭದಲ್ಲಿ ಬರ್ತಾ ಇದ್ದಾಗೆ ಬಂದಂತ ಸಾವಿರಾರು ಜನ, ಬೇರೆ ಬೇರೆ ರೀತಿಯ ಅಲ್ಲಿ ಕಲಾ ತಂಡಗಳು, ಡೋಲು ಕುಣಿತ, ಈ ರೀತಿಯ ಎಲ್ಲ ವಿಶೇಷಗಳ ಇದರೊಂದಿಗೆ ಪುರಪ್ರವೇಶ ಕಾರ್ಯಕ್ರಮ ಆಗಿದೆ. ಯಡಿಯೂರಪ್ಪನವರ ಕಾರ್ಯಕ್ರಮ ಆಗಿದೆ. ಇವತ್ತು ಮಧ್ಯಾಹ್ನ ಮೇಲೆ ಆಕ್ಚುಲಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಆರಂಭ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಮೊದಲು ಮಾಡ್ಕೊಂಡಿದ್ರು. ಅದು ಪಶ್ಚಿಮ ಬಂಗಾಳಕ್ಕೆ ಅಮಿತ್ ಶಾ ಅವರಲ್ಲಿ ಹೋಗಿ ಸಿಎಂ ಪ್ರಮಾಣ ವಚನದಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 1 ಗಂಟೆ 1:30 ಅಷ್ಟೊತ್ತಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸುಮಾರು 3 ಗಂಟೆ 3:15 ಅಷ್ಟೊತ್ತಿಗೆ ಅಮಿತ್ ಶಾ ಅವರು ಬರ್ತಾರೆ. ಅಲ್ಲಿವರೆಗೆ ಬೇರೆ ಬೇರೆ ಎಲ್ಲ ನಾಯಕರೆಲ್ಲರೂ ಕೂಡ ಮಾತಾಡ್ತಾರೆ. ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಯಡಿಯೂರಪ್ಪನವರ ಮೇಲಿನ ಅಭಿಮಾನದಿಂದ ಅವರ ಇಷ್ಟು ವರ್ಷದ ಅವರ ರಾಜಕೀಯ ಜೀವನದ ಕಂಡಂತ ಹಿರಿಯರುಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಮತ್ತೆ ಅವರು ಸಿಎಂ ಆಗಿದ್ದಾಗ ಅವರ ಫಲಾನುಭವಿಗಳು ಯಾರಿದ್ರು, ಸಿಎಂ ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡಂತ ಫಲಾನುಭವಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಅಭಿಮಾನೋತ್ಸವದಲ್ಲಿ ಲಕ್ಷಾಂತರ ಜನ ಪಾಲ್ಗೊಳ್ತಾ ಇರುವಂತ ಈ ಸಂದರ್ಭದಲ್ಲಿ ಒಂದು ರೀತಿ ಮೆಸೇಜ್ ಕೂಡ ಪಾಸ್ ಆಗ್ತಾ ಇದೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ಬೋದು. ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಿ ಒಂದು ಸಮುದಾಯದ ನಾಯಕ ಆಗಿದ್ದವರು ಎಲ್ಲಾ ಸಮುದಾಯದವರನ್ನು ಕೂಡ ಸೆಳೆದಂತವ್ರು ಅಂತ ಒಂದು ಕಾರಣವನ್ನ ಪ್ರದರ್ಶನ ಮಾಡೋದ್ರ ಜೊತೆಗೆ ಲಕ್ಷಾಂತರ ಜನರನ್ನ ಸೇರಿಸಿದಾಗ ಇದು ಯಡಿಯೂರಪ್ಪನವರಿಗೆ ಅಭಿಮಾನ ಮಾಡ್ತಾ ಇರುವಂತ ಅಭಿನಂದನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನವೂ ಕೂಡ ಒಂದು ರೀತಿಯಲ್ಲಿ ಆಗ್ತಾ ಇದೆ.
ಹೈಕಮಾಂಡ್ಗೆ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸಂದೇಶ ಇದು. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲೂ ಕೂಡ ಒಂದು ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ರು. ಆವಾಗ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು ಸಿದ್ದರಾಮೋತ್ಸವ ಅಂತ ಮಾಡಿದಾಗ. ಆದ್ರೆ ಈಗ ಅದಕ್ಕಿಂತ ಹೆಚ್ಚು ಜನರನ್ನ ಸೇರಿಸಿ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನ, ಮುಂದಿನ ಚುನಾವಣೆಗೂ ಕೂಡ ಇದ್ರ ಒಂದು ರೀತಿಯಲ್ಲಿ ಅಪರೋಕ್ಷ ತಯಾರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಬೇರೆದೇ ಸಂದೇಶವನ್ನ ರವಾನೆ ಮಾಡತ್ತೆ. ಕಾರ್ಯಕ್ರಮ ನಡೀತಾ ಇರೋದು ಯಡಿಯೂರಪ್ಪನವರಿಗೆ ಅಭಿನಂದನೆ ಮಾಡುವಂತ ವಿಚಾರ ಅಂತ ಆದ್ರೂ ಕೂಡ ಅದರಿಂದ ಬರುವಂತ ಒಂದು ಸಂದೇಶ, ಆ ಕಾರ್ಯಕ್ರಮದ ಯಶಸ್ಸಿನಿಂದಾಗಿ ಬರುವಂತ ಸಂದೇಶ ಇದು ನೇರವಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಡೋ ರೀತಿಯಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಹೆಬ್ಬಾ ನಿಮ್ಮೆಲ್ಲ ಮಾಹಿತಿಗಾಗಿ.